ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕಾಡು ಮಾವಿನ ಹಣ್ಣು ಸಿಕ್ಕಿತ್ತು, ಸೊ ಅದರಿಂದ 2 ರೀತಿಯ ರೆಸಿಪಿಯನ್ನು ನಾನಿವತ್ತು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಮ್ಯಾಂಗೋಸನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಳೆಗಾಲದ ಮ್ಯಾಂಗೋ ಆಗಿರೋದ್ರಿಂದ ಒಂದು ಸ್ವಲ್ಪ ಮಣ್ಣೆಲ್ಲ ಒಂದು ಸ್ವಲ್ಪ ತಾಗಿರುತ್ತೆ, ಧೂಳೆಲ್ಲ ಇರುತ್ತೆ. ಸೊ ಅದರಿಂದ ಅದನ್ನು 2-3 ಸಲ ಚೆನ್ನಾಗಿ ತಿಕ್ಕಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ. ಹಾಗೆ ಒಂದು 5 ನಿಮಿಷ ಬೇಕಾದರೆ ನೀರಲ್ಲಿ ನೆನೆಸಿಟ್ಟು ಮತ್ತೆ ನೀವು ನೀರನ್ನು ಚೇಂಜ್ ಮಾಡ್ಕೊಳ್ಬೋದು. ನಾನಿಲ್ಲಿ 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ, ನೋಡ್ಬೋದು. ಇವಾಗ ಏನು ಮ್ಯಾಂಗೋಸ್ ವಾಶ್ ಆಗಿದೆ ಅದನ್ನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾವಿದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಮಾವಿನಕಾಯಲ್ಲಿ ನೀರು ಇರಬಾರ್ದು. ಸೊ ಆ ಥರ ಒರೆಸ್ಕೊಂಡು ಏನು ಚೊಟ್ಟಿರುತ್ತೆ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಬೇಕು. ನಾನಿವತ್ತು ಇಲ್ಲಿ 2 ರೀತಿಯ ಮಾವಿನ ಹಣ್ಣಿನ ಸಾಸಿವೆ ಮಾಡಿ ತೋರಿಸ್ತಿರೋದ್ರಿಂದ ನಾನಿಲ್ಲಿ 2-3 ಮಾವಿನಕಾಯನ್ನು ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಮಾವಿನಕಾಯನ್ನು ಸಹ ನಾನಿಲ್ಲಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಲೀನ್ ಮಾಡಿದಂತಹ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ಮಾವಿನಕಾಯಿ ಬಂದು ತುಂಬ ಹಣ್ಣಾಗಿದೆ, ಹಾಗೆ ತುಂಬ ಸ್ವೀಟ್ ಸಹ ಇದೆ. ಹೀಗೆ ಎಲ್ಲ ಹಣ್ಣಿನ ಸಿಪ್ಪೆಗಳನ್ನು ತೆಕ್ಕೊಳ್ಳಿ. ಹಾಗೆ ಸಿಪ್ಪೆಯನ್ನು ಎಸೆಯುವುದಕ್ಕೆ ಹೋಗಬೇಡಿ. ನಾನಿಲ್ಲಿ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ ಎಲ್ಲ ಹಣ್ಣುಗಳ ಸಿಪ್ಪೆಯನ್ನು ತೆಗೆದಾಗಿದೆ. ಇವಾಗ ಸಿಪ್ಪೆ ಏನು ಉಳಿದಿದೆ ಅದನ್ನು ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ನೀರನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ಕೊಳ್ಳಿ. ಇವಾಗ ನೀರು ತಣ್ಣಗಾಗಿದೆ. ಈ ಸಿಪ್ಪೆಯಲ್ಲಿ ಏನು ಮ್ಯಾಂಗೋಸ್ ಇರುತ್ತೋ ಅದನ್ನೆಲ್ಲ ಸ್ವಲ್ಪ ಈ ರೀತಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ರಸವನ್ನು ತೆಗೆದಿಟ್ಕೊಳ್ಬೇಕು. ಹಾಗೆ ಸಿಪ್ಪೆಯನ್ನು ನಾವಿವಾಗ ಎಸಿಬಹುದು. ಇಲ್ಲಿ ಇಷ್ಟು ಮಾವಿನ ಹಣ್ಣಿನ ರಸ ಸಿಕ್ಕಿದೆ. ನಾನು ಇದಕ್ಕೆ ಫಸ್ಟ್ ರೆಸಿಪಿಯನ್ನು ನಾನಿಲ್ಲಿ ಇವಾಗ ತೋರಿಸ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ 3 ಮಾವಿನ ಹಣ್ಣನ್ನು ಈ ರೀತಿ ಕೈಯಿಂದ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ಕ್ವೀಸ್ ಮಾಡಿದರೆ ಸಾಕು. ಹಾಗೆ ಈ ಮಾವಿನ ಹಣ್ಣು ಸ್ವಲ್ಪ ಟೇಸ್ಟ್ ಸಹ ನೋಡ್ಕೊಳ್ಳಿ. ಇದು ನಾನು ಫಸ್ಟ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಇವಾಗ ಈ ಮಸಾಲೆಯನ್ನು ನಾವು ಏನು ಸ್ಕ್ವೀಸ್ ಮಾಡಿ ಇಟ್ಟಿದ್ವಲ್ವ ಆ ಮಾವಿನ ಹಣ್ಣಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆಯನ್ನು ಕೊಡಬಹುದು, ಇಲ್ಲ ಅಂದರೆ ಹೀಗೇನೂ ಸಹ ಇದನ್ನು ತಿನ್ಬೋದು. ಇದನ್ನು ನಾವು ಖಾಲಿ ಅನ್ನಕ್ಕೆ ಸಹ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟ್, ಹಾಗೆ ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ನೀವು ದೋಸೆ, ಇಲ್ಲ ಚಪಾತಿ, ಇಲ್ಲ ರೈಸಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಸೈಡ್ ಡಿಶ್ ಆಗಿ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಮೊದಲನೇ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ 2ನೇ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಉಳಿದಿರುವಂತಹ ಎಲ್ಲ ಮಾವಿನ ಹಣ್ಣನ್ನು ಸ್ವಲ್ಪ ಕೈಯಿಂದ ಸ್ಕ್ವೀಸ್ ಮಾಡ್ಕೊಳ್ಳಿ. ಈ ಮಾವಿನ ಹಣ್ಣು ತುಂಬಾ ಹಣ್ಣಾದಮೇಲೆ ಯೂಸ್ ಮಾಡಬೇಕು. ಕಾಯಿ ಆದರೆ ಸ್ವಲ್ಪ ಬೆಲ್ಲ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಥರ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನೇ ನೀವು ಈ ರೆಸಿಪಿಗೆ ಚೂಸ್ ಮಾಡ್ಕೋಬೇಕು. ಹಾಗೆ ನಾನು ಸ್ವಲ್ಪ ಬೆಲ್ಲ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆ ಸೊಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ರೆಸಿಪಿಗೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೇಕು, ತುಂಬಾ ರುಚಿಕರವಾಗಿರುತ್ತೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಿವಾಗ ಇದಕ್ಕೆ ಮಾವಿನ ಹಣ್ಣು ಏನು ಸ್ಕ್ವೀಸ್ ಮಾಡಿಟ್ಟಿದ್ವೋ ಅದನ್ನು ಹಾಕ್ಕೊಳ್ಬೇಕು. ಅದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಚಿಕ್ಕ ಕುದಿ ಬರೋ ತನಕ ನಾವು ಇದನ್ನು ಕುದಿಸಬೇಕು. ಚಿಕ್ಕ ಕುದಿ ಬಂದರೆ ಸಾಕು.
ಹಾಗೆ ಇವಾಗ ಇದಕ್ಕೆ ನಾನು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಕಲ್ಲರಿಗೆ, ಇಲ್ಲಾಂದರೆ ನೀವು ಯಾವ ಬೆಲ್ಲ ಹಾಕ್ತಿರೋ ಅದ್ರ ಮೇಲೆ ಈ ಸಾಸಿವೆ ಕಲ್ಲರ್ ಹೋಗುತ್ತೆ. ಸೊ ಅದರಿಂದ ನಿಮಗೆ ಸ್ವಲ್ಪ ಯೆಲ್ಲೋ ಕಲರೇ ಬೇಕು ಅಂತ ಅನಿಸಿದಾಗ ನೀವು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಳ್ಳಿ, ಬೆಲ್ಲ ಹಾಕಿರೋದ್ರಿಂದ ತಡಕ್ತಾ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಅವಾಗವಾಗ ಸ್ವಲ್ಪ ಸೌಟ್ ಹಾಕಿ ಮುಗಿಸ್ತಾ ಇರಿ. ಇವಾಗ ನೋಡ್ಬೋದು ಚೆನ್ನಾಗಿ ಕುದಿ ಬಂದಿದೆ ಇದು. ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ತೆಂಗಿನಕಾಯಿ ಹಾಲನ್ನು ಸಹ ಹಾಕ್ಕೊಳ್ಬಹುದು, ಇಲ್ಲ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಳ್ತಾರೆ. ಇದು ತುಂಬಾ ರುಚಿಕರವಾಗಿರುತ್ತೆ. ಸ್ವಲ್ಪ ಸ್ವೀಟಾಗಿ, ಸ್ವಲ್ಪ ಖಾರ ಹುಳಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಸಹ ದೋಸೆಗೆ ಯೂಸ್ ಮಾಡ್ಬೋದು, ಇಲ್ಲ ರೈಸಿಗೆ ಸಹ ಇದನ್ನು ಹೀಗೆ ಸಹ ತಿನ್ಬೋದು. ಇಲ್ಲಾಂದರೆ ನೀವು ದಾಲ್ ರಸಮ್ ಈ ರೀತಿ ಮಾಡಿಬಿಟ್ಟು ನೀವು ಇದನ್ನು ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು. ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ. ನಾನು ಇವತ್ತು 2 ರೀತಿಯ ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.